ವಿವೇಕ ವಾರ್ತೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೆಳಗಾವಿಯಲ್ಲಿ ಮಹಂತೇಶ್ ಸಾವಿನ ಪ್ರಕರಣ ತನಿಖೆ ನಡೆಯುತ್ತಿದೆ ಎಂದು ರೆಡ್ಡಿ ತಿಳಿಸಿದ್ದಾರೆ. ಖಾನಾಪುರದಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡಲು ಹೋಗಿದ್ದ ಮಹಾಂತೇಶ್ ಗುಂಜಿಕರ್ ಅನುಮಾನಾಸ್ಪದ ಸಾವಿನ ತನಿಖೆ ನಡೆಯುತ್ತಿದೆ ಎಂದು ಪ್ರಭಾಕರ್ ಎಸ್ಪಿ ಅಮರನಾಥ್ ರೆಡ್ಡಿ ತಿಳಿಸಿದರು. ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಹಾಂತೇಶ್ ಗುಂಜಿಕರ್ ಕಂಪನಿಯಿಂದ ಪ್ರತಿ ವರ್ಷ ಪ್ರವಾಸಕ್ಕೆ ತೆರಳುತ್ತಾರೆ. ಈ ಬಾರಿಯೂ ಪ್ರವಾಸಕ್ಕೆ ತೆರಳಿದ್ದಾಗ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಇವರ ತಂದೆ ದೂರು ನೀಡಿದ್ದು ತನಿಖೆ ನಡೆಯುತ್ತಿದೆ ಎಂದರು. ಮಹಂತೇಶ್ ಗುಂಜಿಕರ್ ಅಂತ, ಇವ್ರಿಗೆ 25 ವಯಸ್ಸು. ಇಲ್ಲಿ ಕಾಸಬಾಗ್ ಬೆಳಗಾವಿ ಸಿಟಿಯಲ್ಲಿ ಇರ್ತಕ್ಕಂಥವ್ರು. ಇವರು LG ಕಂಪನಿ ಏನಿದೆ ಅಲ್ಲಿ ಸರ್ವಿಸ್ ಸೆಂಟರ್ದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರು ಕಂಪನಿ ಕೆಲಸ ಮಾಡ್ತಕ್ಕಂಥ ಸುಮಾರು 22ರಿಂದ 25 ಜನ ಇದ್ದಾರೆ. ಇವರು ಪ್ರತಿ ವರ್ಷ ಕೂಡ ತಮ್ಮ ಕಂಪನಿಯಿಂದ ಬೇರೆ ಬೇರೆ ಊರಿಗೆ ಟೂರ್ ಹೋಗ್ತಾ ಇರ್ತಾರೆ ವರ್ಷಕ್ಕೊಂದ್ಸಲ. ಈ ವರ್ಷ ಏನ್ ಮಾಡ್ತಾರೆ, ಇಲ್ಲಿ ಖಾನಾಪುರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಮಟೆ ಜಂಗಲ್ ರೆಸಾರ್ಟ್ ಅಲ್ಲಿ 28ನೇ ತಾರೀಕಿಗೆ ಹೋಗ್ತಾರೆ. ಸೊ 28 ನೈಟು ಎಲ್ಲ ಫ್ರೆಂಡ್ಸ್ 22 ಜನ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ. ಮತ್ತೆ 29ವರೆಗೂ ಕೂಡ ಅಲ್ಲೇ ಇರ್ತಾರೆ. 29ನೇ ತಾರೀಕು ಮಧ್ಯಾಹ್ನ ಸುಮಾರು 2ರಿಂದ 2:30 ಗಂಟೆಗೆ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಮುಳುಗುತ್ತಿರ್ಬೇಕಾದ್ರೆ ಅವರು ತಗೊಂಡು ನೋಡ್ತಾರೆ ಫ್ರೆಂಡ್ಸು. ಸೊ ಅವ್ರು ಆಲ್ರೆಡಿ ಸ್ವಲ್ಪ ಇನ್ನೂ ಸಂಪೂರ್ಣ ಪ್ರಜ್ಞಾನ ಸ್ಥಿತಿನ ಕಳ್ಕೊಂಡ್ ಬಿಟ್ಟಿರ್ತಾರೆ. ಅವ್ರನ್ನ ಕೂಡಲೇ ಅಲ್ಲಿಗೆ ಇರ್ತಕ್ಕಂಥ ಜಾಂಬೋಟಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗೋದ್ರೊಳಗಡೆ ಅವ್ರಿಗೂ ಡೆತ್ ಆಗಿರುತ್ತೆ. ಜಾಂಬೋಟಿ ಇರ್ತಕ್ಕಂಥ ಡಾಕ್ಟರ್ ಏನ್ ಹೇಳ್ತಾರೆ, ಇವರಿಗೆ ಇಮಿಡಿಯೇಟ್ಲಿ ಆಗಿ ಬೆಳಗಾವಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗೋರು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ಟ್ರೀಟ್ಮೆಂಟ್ ನೋಡಿದಾಗ ಕೂಡ ಅವರು ಅಲ್ಲಿ ಡೆತ್ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಅವರು ತಂದೆ ಬಂದುಬಿಟ್ಟು ಅಶೋಕ ಗುಂಜಿಕರ್ ಎಂಬರು ನಿನ್ನೆ ಬಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇವರು ಸಾವಿನಲ್ಲಿ ಅನುಮಾನ ಇದೆ ಅಂತ ಒಂದು ಕೊಡ್ತಾರೆ. ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.